ನನ್ನ ಜೀವನದಲ್ಲಿ ನಾನು ನಶೆನೇ ಮಾಡಿಲ್ಲ ಅನ್ನೋರು ಈ ಮೂವಿನ ನೋಡಿ ನಶೆನಲ್ಲಿ ತೇಲಾಡ್ತೀರ. ಪೌಡರ್ ಇದು ಜನಾರ್ದನ್ ಚಿಕ್ಕಣ್ಣ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಸ್ಟಾರಿಂಗ್ ದಿಗಂತ್ ಮಂಚಾಲೆ, ರಂಗಾಯಣ ರಘು, ಶರ್ಮಿಳಾ ಮಾಂಡ್ರೆ, ಧನ್ಯಾ ರಾಮ್ಕುಮಾರ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ರವಿಶಂಕರ್ ಆ್ಯಂಡ್ 69 ಅದರ್ಸ್. ಮೂವಿ ಸ್ಟೋರಿ ಬಂದು ಇವ್ರು ಅದನ್ನು ಮಾರ್ತಿರ್ತಾರೆ, ಅವ್ರು ಇದನ್ನು ಮಾರ್ತಿರ್ತಾರೆ. ಬಟ್ ಒಂದಿನ ಮಿಸ್ ಆಗಿ ಇವ್ರು ಮಾರೋದು ಅವ್ರಿಗೆ, ಅವ್ರು ಮಾರೋದು ಇವ್ರಿಗೆ ಅಂತ ಎಕ್ಸ್ಚೇಂಜ್ ಆಗೋಗುತ್ತೆ. ಆ ಇವ್ರು ಯಾರು, ಅದು ಏನು ಅಂತ ನೀವು ಮೂವಿ ನೋಡಿ ಅಲ್ಲ, ಜಸ್ಟ್ ಟ್ರೈಲರ್ ನೋಡಿ ತಿಳ್ಕೊಳ್ಬೋದು. ನಾನು ಸುಮ್ಮನೆ ಡೌ ಮಾಡಿದೆ ಅಷ್ಟೆ. ಸೊ ಮೂವಿ ಟೈಟಲ್ಲೇ ಹೇಳೋ ಪ್ರಕಾರ ಒಂದು ಪೌಡ್ರ್ ಬಗ್ಗೆ, ಆ್ಯಂಡ್ ಆ ಪೌಡರಿಂದ ಏನೇನೆಲ್ಲ ಆಯಿತು ಅಂತ ಮೂವಿ ನೋಡಿದ್ರೆ ನಿಮಗೆ ನಶೆ ಏರಿ ಗೊತ್ತಾಗುತ್ತೆ. ಮೂವಿ ಫಸ್ಟ್ ಪಾಸಿಟಿವ್ ಅಂದರೆ ಪ್ರೆಸೆಂಟೇಷನ್, ಎಡಿಟಿಂಗ್ ಆ್ಯಂಡ್ ಆ್ಯನಿಮೇಷನ್. ಇದನ್ನೆಲ್ಲ ಇಟ್ಕೊಂಡು ಸರಿಯಾಗಿ ಆಟ ಆಡ್ಬಿಟ್ಟಿದ್ದಾರೆ. ನೀವು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ ಹಂಗೆ ಆಟ ಆಡೋರೆ. ಲೈಕ್ ಕ್ಲೈಮ್ಯಾಕ್ಸ್ನಲ್ಲಿ ಒಂದು 20 ಮಿನಿಟ್ಸ್ ನಿಮಗೆ ಆ್ಯಸಿಡ್ ಟ್ರಿಪ್ ಫೀಲ್ ಬರಬೇಕು, ಹಂಗಿದೆ ಎಡಿಟಿಂಗು. ಕನ್ನಡ ಮೂವಿ ಲೆವೆಲ್ಗೆ ಒಂದು ಒಳ್ಳೆ ಅಟೆಂಪ್ಟು ಆ್ಯಂಡ್ ಒಳ್ಳೆ ಎಕ್ಸಿಕ್ಯೂಷನ್. ವಿಜುವಲಿ ತುಂಬ ಸಖತ್ತಾಗಿದೆ ಮೂವಿ. ನೆಕ್ಸ್ಟ್ ಪಾಸಿಟಿವ್ ಬಂದು ಇದರ ಕ್ಯಾಸ್ಟಿಂಗ್ ಆ್ಯಂಡ್ ಇದರ ಪರ್ಫಾರ್ಮೆನ್ಸ್. ಮೂವಿನಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇದ್ದಾವೆ, ಎಲ್ಲನೂ ಚೆನ್ನಾಗಿ ಬರ್ಕೊಂಡಿದ್ದಾರೆ ಆ್ಯಂಡ್ ಅಷ್ಟೇ ಚೆನ್ನಾಗಿ ಅವ್ರನ್ನೆಲ್ಲ ಸ್ಕ್ರೀನ್ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ. ದಿಗಂತ್ ಅವ್ರನ್ನ ಪ್ರಾಪರಾಗಿ ಯೂಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಕಾಮಿಕಲ್ ಮೂವಿ ಮಾಡ್ಬೋದು, ಆ್ಯಂಡ್ ಅದನ್ನು ಈ ಮೂವಿನಲ್ಲಿ ಪ್ರಾಪರಾಗಿ ಪ್ರೂವ್ ಮಾಡಿದ್ದಾರೆ. ಅವರ ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ, ಎಕ್ಸ್ಪ್ರೆಷನ್ಸ್ ಎಲ್ಲ ಸಖತ್ತಾಗಿದೆ. ಇನ್ನು ಮಿಕ್ಕಿದಂತೆ ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ಕ್ರೇಜಿಯಾಗಿದ್ದಾವೆ. ನನಗೆ ಶರ್ಮಿಳಾ ಅವ್ರು ಇಷ್ಟ ಆದರು. ಅವ್ರನ್ನ ಕ್ಯೂಟಾಗಿ ಅಷ್ಟೇ ಘಾಟಾಗಿ ತೋರಿಸಿದ್ದಾರೆ. ಇನ್ನು ರಂಗಾಯಣ ರಘು, ದೇಶಪಾಂಡೆ, ರವಿಶಂಕರ್ ಅವ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಬಿಡಿ. ಅವರೆಲ್ಲ ಇರೋದೇ ಒಂದು ದೊಡ್ಡ ಪಾಸಿಟಿವ್ ಪಾಯಿಂಟ್ ಮೂವಿಗೆ. ಇವ್ರನ್ನ ಬಿಟ್ಟು ಹೀರೋಯಿನ್ ಧನ್ಯಾ ಅವರ ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಆ್ಯಂಡ್ ಅವರು ಅದನ್ನು ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಪಾಸಿಟಿವ್ ಅಂದರೆ ಇದ್ರ ಕಾನ್ಸೆಪ್ಟ್. ಚಿಕ್ಕ ಕಾನ್ಸೆಪ್ಟ್ ಬಟ್ ಚೆನ್ನಾಗಿ ತೋರಿಸಿದ್ದಾರೆ. ಸೆಕೆಂಡ್ ಹಾಫ್ನಲ್ಲಿ ಅಂತೂ ಮೂವಿ ಅಲ್ಟಿಮೇಟ್ ಆಗಿದೆ. ನನಗೆ ಮೇಯ್ನಾಗಿ ಇಷ್ಟ ಆಗಿದ್ದೆ ಸೆಕೆಂಡ್ ಹಾಫ್. ಅಲ್ಲಿ ಮೂವಿ ಸ್ವಲ್ಪ ಫಾಸ್ಟಾಗಿ ಓಡುತ್ತೆ. ಆಲ್ಸೋ ಸೆಕೆಂಡ್ ಹಾಫ್ನಲ್ಲಿ ಬಂದಿದ್ದು ಕಾಮಿಡಿ ಸೀನ್ಸ್ ಆ್ಯಂಡ್ ಡೈಲಾಗ್ಸ್ ಸಖತ್ತಾಗಿ ವರ್ಕ್ ಆದವು. ಇನ್ನು ನೆಗೆಟಿವ್ ಅಂತ ಬಂದರೆ ಅದು ಈ ಮೂವಿ ಫಸ್ಟ್ ಹಾಫ್ ಅಂತ ಹೇಳ್ಬೋದು. ಫಸ್ಟ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ ಆ್ಯಂಡ್ ಕಾಮಿಡಿ ನನಗೆ ಅಷ್ಟಾಗಿ ವರ್ಕ್ ಆಗಲಿಲ್ಲ. ಆಲ್ಸೋ ಸ್ವಲ್ಪ ಲ್ಯಾಗ್ ಅಂತ ಕೂಡ ಅನಿಸ್ತು. ಫಸ್ಟ್ ಹಾಫ್ ನೋಡುವಾಗ ನನಗೆ ಸ್ವಲ್ಪ ಮಿಕ್ಸ್ಡ್ ಒಪಿನಿಯನ್ ಇತ್ತು. ಲೈಕ್ ಮೂವಿ ಅಷ್ಟಾಗಿ ಇಷ್ಟ ಆಗಲಿಲ್ಲ ಆ ಮೂಮೆಂಟ್ನಲ್ಲಿ. ಬಟ್ ಸೆಕೆಂಡ್ ಹಾಫ್ ಬಂದಮೇಲೆ ಆ ಎಲ್ಲ ಒಪಿನಿಯನ್ ಹೊರಟೋಯ್ತು. ಮೂವಿ ಮುಗಿಯೋಷ್ಟರಲ್ಲಿ ಇದೊಂದು ಒಳ್ಳೆ ಮೂವಿ ಅನ್ನೋ ಫೀಲ್ನಲ್ಲಿ ಥಿಯೇಟ್ರಿಂದ ಹೊರಗೆ ಬಂದೆ. ಇನ್ನು ಮೂವಿ ನೋಡಬೇಕಂದ್ರೆ ವಿತ್ ಝೀರೋ ಎಕ್ಸ್ಪೆಕ್ಟೇಷನ್ಸ್ ನೀವು ಮೂವಿ ನೋಡೋಕೆ ಹೋದರೆ ಪಕ್ಕಾ ಈ ಮೂವಿ ನಿಮಗೆ ಸಖತ್ ಇಷ್ಟ ಆಗುತ್ತೆ. ಫಸ್ಟ್ ಹಾಫ್ ಸ್ವಲ್ಪ ಜನರಿಗೆ ವರ್ಕ್ ಆಗ್ಬೋದು, ಆಗದೇ ಇರ್ಬೋದು. ಬಟ್ ಅದನ್ನು ಬೇರ್ ಮಾಡಿದ್ರೆ ಸೆಕೆಂಡ್ ಹಾಫ್ ನಿಮಗೆ ಪಕ್ಕಾ ಇಷ್ಟ ಆಗುತ್ತೆ. ನಾನು ಟ್ವಿಟರ್ನಲ್ಲಿ ಪೋಸ್ಟ್ ಹಾಕಿದ್ದೆ ರಿವ್ಯೂ ಸೂನ್ ಅಂತ. ಅದರಲ್ಲಿ ತುಂಬ ಜನ ಡೌಟಿಂದನೇ ಕೇಳಿದರು, ಲೈಕ್ ಮೂವಿ ನೋಡ್ಬೋದಾ, ಥಿಯೇಟ್ರ್ನಲ್ಲಿ ನೋಡೋ ಮೂವಿನ, ದಿಗಂತ್ ಮೂವಿ ಅಂದರೆ ನಂಬಿಕೆನೇ ಬರ್ತಿಲ್ಲ ಗುರು, ಮೂವಿ ನಿಜವಾಗ್ಲೂ ಚೆನ್ನಾಗಿದೆಯಾ, ಪಕ್ಕಾ ನೋಡ್ಬೋದಾ ಈ ಮೂವಿನ ಅಂತ ಎಲ್ಲ ಕಮೆಂಟ್ ಮಾಡಿದರು. ನಾನು ಶಾಕ್ ಹೋಗೋದೆ, ಏನಿದು ಜನರು ಇಷ್ಟು ಭಯ ಪಡ್ತವ್ರ ಅಂತ. ಬಟ್ ಆ್ಯಕ್ಚುಲಿ ನಾನು ಡೌಟಿಂದನೇ ಹೋಗಿ ಮೂವಿ ನೋಡಿದ್ದು. ಹೆಂಗಿರ್ಬೋದು ಮೂವಿ, ಚೆನ್ನಾಗಿದೆಯೋ ಇಲ್ವೋ ಅನ್ನೋ ಒಂದು ಡೌಟ್ ಇತ್ತು. ಬಟ್ ಇವಾಗ ಆ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ. ಮೂವಿ ಚೆನ್ನಾಗಿದೆ, ನನಗಂತೂ ಮೂವಿ ಇಷ್ಟ ಆಯಿತು. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಅದಕ್ಕೂ ಮುಂಚೆ ಬೇಕಾದರೆ ಒಂದು ಸಲ ಟೀಸರ್ ಆ್ಯಂಡ್ ಟ್ರೈಲರ್ನ ನೋಡಿಕೊಂಡೇ ಮೂವಿಗೆ ಹೋಗಿ. ಆಮೇಲೆ ಮೂವಿ ನೋಡಿದ ಮೇಲೆ ಈ ಸಿದ್ಧಾರ್ಥ್ ಹೇಳ್ದ ಅಂತ ಮೂವಿ ನೋಡೋಕೆ ಹೋದೆ, ಬಟ್ ಇದೇನು ಮೂವಿಗರು ಚೂರು ಚೆನ್ನಾಗೇ ಇಲ್ಲ ಅಂತ ನನ್ನ ಮನೆ ಸೋಡೋಕೆ ಬರಬೇಡಿ. ನನಗನ್ಸಿದ್ದು ಹಾನೆಸ್ಟ್ ರಿವ್ಯೂ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನು ಮೂವಿ ನೋಡೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ಇನ್ನು ನಿಮ್ಮಲ್ಲಿ ಯಾರಾದರೂ ಮೂವಿ ನೋಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಿಷ್ಟಾಗಿತ್ತು ನನ್ನ ರಿವ್ಯೂ. ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್. ಈ ಕರ್ಮ ಕಾಂಡನೆಲ್ಲ ನಾನು ನೋಡ್ತಾ ಇರೋದೇ ತಪ್ಪು, ನಿಮಗೆ ತೋರಿಸ್ತಾ ಇರೋದು ಇನ್ನೂ ದೊಡ್ಡ ತಪ್ಪು.